ಫ್ರೆಂಡ್ಸ್, ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆದಾಗ ಅವರು ಕ್ಯಾಪ್ಟನ್ ಥರಾನೇ ನಡ್ಕೊಂಡಿಲ್ಲ ಅಂಥೇಳಿ ಎಲ್ಲ ಕಂಟೆಂಟ್ಸ್ಗಳು ಅವರಿಗೆ ಸುದೀಪ್ ಅವ್ರ ಮುಂದೆ ಅವರಿಗೆ ಹೇಳಿ ಅವರು ಕ್ಯಾಪ್ಟನ್ಸಿ ಸರಿಯಾಗಿ ಮಾಡಿಲ್ಲ ಸರ್, ಕ್ಯಾಪ್ಟನ್ಸಿ ತಿಳ್ಕೊಂಡಿಲ್ಲ, ಅದ್ರ ಬಗ್ಗೆ ಮಾಡಿಲ್ಲ ಅಂಥೇಳಿ ಹೇಳಿದ್ದಾರೆ. ಅದ್ರ ಮುಂದೆ ಏನಾಗಿತ್ತು ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಚೆನ್ನಾಗಿ ಏನೋ ಹೊಸರಾಗಿದ್ದರೆ ನನ್ನ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಹಾಕೋದ್ರಿಂದ ನಿಮ್ಮ ಬಳಿ ನೋಟಿಫಿಕೇಶನ್ ಬರುತ್ತೆ. ಪ್ಲಸ್ ಗಿಲ್ಲಿ ಬಗ್ಗೆ ಅವರು ಕ್ಯಾಪ್ಟನ್ ಆದಾಗ ಧ್ರುವಂತ್ ಮತ್ತು ಧನುಷ್ ಅವರು ಕೂಡ ಹೇಳ್ತಾರೆ, ಮತ್ತು ಹಾಗೆ ಸ್ಪಂದನ ಕೂಡ ಹೇಳ್ತಾರೆ. ಸರ್, ಅವರು ಕ್ಯಾಪ್ಟನ್ ಆಗಿದ್ದರೆ ಕ್ಯಾಪ್ಟನ್ಶಿಪ್ ಸರಿನ ಮಾಡಿಲ್ಲ, ಕ್ಯಾಪ್ಟನ್ ಅಂತ ನಮಗೆ ಅಂತ ಅನಿಸೇ ಇಲ್ಲ. ಯಾವುದೇ ಟಾಸ್ಕ್ ಬಂದರೂ ಬರೀ ಅವರು ಕಾವ್ಯ ಅವ್ರನ್ನ ನಾಮಿನೇಷನಿಂದ ಶೇಪ್ ಮಾಡ್ತಾರೆ. ಯಾವುದೇ ಟಾಸ್ಕ್ ಬಂದರೂ ಬರೀ ಅವ್ರ ಹಿಂಬಾಲಿನ ಇದು ಮಾಡ್ತಾರೆ. ಅಂದ್ರೆ ಈಗ ರಾಶಿಕಾ ಕೂಡ ಹೇಳ್ತಾರೆ, ಸರ್ ನಾವು ಕ್ಯಾಪ್ಟನ್ ಆದಾಗ ನಾವು ಹೇಳಿದ್ದು ಒಂದು ಕೆಲಸ ಸರಿಯಾಗಿ ಮಾಡಿಲ್ಲ, ಮತ್ತು ನಾವು ಹೇಳಿದ್ದು ಒಂದು ಇದನ್ನು ಸರಿಯಾಗಿ ಮಾಡಿಲ್ಲ ಸರ್. ಮತ್ತು ಅವರು ಕ್ಯಾಪ್ಟನ್ ಆದಾಗ ಅವ್ರ ಮಾತನ್ನು ನಾವು ಕೇಳೋಕ್ಕಂತ ಆಗಲಿಲ್ಲ ಸರ್. ನಾವು ಕೇಳಲ್ಲ, ನಾವು ಕ್ಯಾಪ್ಟನ್ ಆದಾಗ ನಮ್ಮ ಮಾತು ಅವ್ರು ಕೇಳಿಲ್ಲ, ಈಗ ನಾವು ಅವ್ರ ಮಾತೇ ಕೇಳಲ್ಲ ಸರ್. ಅವರು ತಿಳಿದಿದ್ದನ್ನ ಅವರು ಮಾಡಿ ಕ್ಯಾಪ್ಟನ್ ಆಟ ಆಡಿದ್ದಾರೆ ಸರ್ ಈ ವಾರ ಅಂತೇಳಿ ಸುದೀಪ್ ಅವರಿಗೆ ರಾಶಿಕಾ ಅವರು ಕೂಡ ಹೇಳ್ತಾರೆ. ಸುದೀಪ್ ಅವರು ಗಿಲ್ಲಿನವ್ರನ್ನ ಕೇಳಿದ್ದಾರೆ, ಗಿಲ್ಲಿ ಅವರು ನೀವು ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಸರ್, ನಮ್ಮ ಆಟನ ನಾವು ಆಡಿದ್ವಿ ಸರ್, ಅವರೆಲ್ಲ ಹಾಕಿ ಕೇಳ್ಕೊಂಡ್ರೆ ನಾ ಏನು ಮಾಡಿಲ್ಲ ಸರ್. ಅವನು ಆಡಿದ ರೀತಿ ಆಡಿದರೆ ಸರ್, ಅದು ಯಾವಾಗ ಟಾಸ್ಕ್ ಯಾವ ರೀತಿ ಇದೆ, ಅದು ಅಂದರೆ ಬಿಗ್ ಬಾಸ್ ರೂಲ್ಸ್ ಯಾವ ರೀತಿ ಇದೆ ಆ ರೂಲ್ಸ್ ಪ್ರಕಾರ ನಾನು ಆಡಿದ್ದೀನಿ ಸರ್. ಮತ್ತು ಅದನ್ನ ಬಿಟ್ಟರೆ ಮತ್ತೇನಿಲ್ಲ. ಅವರೆಲ್ಲ ತಿಳ್ಕೊಂಡಿರ್ತಾರೆ, ನಾ ಆ ಥರದ್ದೆಲ್ಲ ಏನು ಮಾಡಿಲ್ಲ ಸರ್, ನಾನು ನನ್ನ ಆಟನ ನಾನು ಆಡಿದ್ದೀನಿ ಸರ್ ಅಂತ ಗಿಲ್ಲಿ ಅವರು ಹೇಳ್ತಾರೆ. ವಿಡಿಯೋ ಬಗ್ಗೆ ನಿಮ್ಗೆ ಏನೋ ಅನಿಸಿಕಿದ್ರೆ ನಮ್ಮದು ಚಾನಲ್ ಕಮೆಂಟ್ ಹಾಕಿ. ಥ್ಯಾಂಕ್ ಯು ಆಲ್ ಫ್ರೆಂಡ್ಸ್. ಹೀಗೆ ಕೂಡ ಸಪೋರ್ಟ್ ಮಾಡಿ. ನಾನು ಯಾವುದೇ ವಿಡಿಯೋಸ್ ಹಾಕೋದು ನಮ್ಮ ನೋಡ್ಸ್ಕೊಂಡು ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.